ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸಿಂಗರ್ ಹನುಮಂತು ಸವಣೂರು ತಾಲೂಕು ಚಿಲ್ಲೂರು ಬಡ್ನಿಯ ಲಮಾಣಿ ಹುಡುಗ. 50ರಿಂದ 60 ಕುರಿಗಳನ್ನು ಕಾಯ್ತಾ ಇದ್ದಂಥ ಬಡ ಕುಟುಂಬದ ಪೋರ. ಹಾಡಿನ ಮುಖಾಂತರವೇ ಇವತ್ತು ಅನೇಕ ಅಭಿಮಾನಿಗಳಿಗೂ ಕೂಡ ಫೇವ್ರೇಟ್ ಹುಡುಗನಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಟ ಸುದೀಪ್ ಸಿಂಗರ್ ಹನುಮಂತನಿಗೆ ಒಂದಿನ ಕ್ಲಾಸ್ ತೆಗೆದುಕೊಂಡ ಮೇಲೆ ಖುದ್ದಾಗಿ ನಮ್ಮ ವಾಹಿನಿಯ ಮುಖಾಂತರವೇ ಅವರ ಮನೆಯ ಹೋಮ್ ಟೂರನ್ನು ಸೇರಿದಂತೆ ಪೋಷಕರ ಅಭಿಪ್ರಾಯ, ಊರಿನ ಗ್ರಾಮಸ್ಥರ ಅಭಿಪ್ರಾಯ ಸೇರಿ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಯ ವಿಡಿಯೋ ಮಾಡಿದ್ವಿ. ನೀವೆಲ್ಲ ತುಂಬ ಕಾಳಜಿಯಿಂದ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರ ವಿರೋಧದ ಕಮೆಂಟ್ಸ್ ಕೂಡ ಹಾಕಿದ್ರಿ. ನಾನಿಲ್ಲಿ ಹನುಮಂತು ಪರವಾಗಲಿ ವಿರೋಧವಾಗಲಿ ಚರ್ಚೆ ಮಾಡೋದಿಲ್ಲ. ಆದರೆ ಆ ಕುಟುಂಬ ತುಂಬ ಹಣವನ್ನು ಮಾಡಿದೆ, ಲಕ್ಷ ಲಕ್ಷ ಸಂಪಾದಿಸಿದ್ದಾನೆ ಹನುಮಂತು ಅಂತ ಹೇಳಿ ಅನೇಕರು ಅದೇ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕೋ ಮುಖಾಂತರ ಕೆಲವೊಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರಿ. ಆದರೆ ನಾನಿಲ್ಲಿ ವೀಕ್ಷಕರಿಗೆ ನಾವು ಕಂಡಂಥ ನೈಜ ದೃಶ್ಯಗಳನ್ನು ವಿವರಿಸ್ತಾ ಹೋಗ್ತೀನಿ. ವೀಕ್ಷಕರು, ಇತ್ತೀಚೆಗೆ ಎಲ್ಲ ಸದಸ್ಯರ ಮನೆ ಮಂದಿಯೂ ಕೂಡ ದೊಡ್ಡ ಮನೆಗೆ ಹಾಜರಾಗಿದ್ದರು. ಹನುಮಂತನ ತಂದೆ ತಾಯಿ ಕೂಡ ಇದೇ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಭಾಳ ಜನ ಬಿಗ್ ಬಾಸ್ನ ಜರೀತಾರೆ, ಜೊತೆಗೆ ಕೆಲವೊಬ್ಬರು ವೀಕ್ಷಣೆ ಮಾಡಿ ಎಂಜಾಯ್ ಕೂಡ ಮಾಡ್ತಾರೆ. ಆಗ ಹನುಮಂತನ ತಾಯಿ ಒಂದು ಮಾತು ಹೇಳ್ತಾರೆ ಅದೇ ಬಿಗ್ ಬಾಸ್ ಮನೆಯಲ್ಲಿ, ಈ ಬಾರಿಯ ಸಾಲದ ಕಂತು ಕಟ್ಟಲಿಕ್ಕೆ ಆಗಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ನೋಡಿದಂಥ ವೀಕ್ಷಕರು, ಹಾಗಾದರೆ ಹನುಮಂತನ ಮನೆಯಲ್ಲಿ ಇಷ್ಟೊಂದು ಬಡತನ ಇದೆಯಾ, ಇಷ್ಟೊಂದು ಸಾಲ ಇದೆಯಾ, ಅಥವಾ ಇದೆಲ್ಲವೂ ಕೂಡ ಗಿಮ್ಮಿಕ್ಕ ಅಂತ ಹೇಳಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರು. ಇದೇ ಸರಿಗಮಪ ಶೋನಲ್ಲಿ ಸಿಂಗರ್ ಆಗಿ ಎಂಟ್ರಿ ಕೊಟ್ಟಂಥ ಹನುಮಂತು ತನ್ನ ವೇಷ, ಮುಗ್ಧತೆ, ಹಾಡುಗಾರಿಕೆಯಿಂದ ಎಲ್ಲರ ಮನ ಗೆದ್ದಿದ್ದಾರೆ. ಜೊತೆಗೆ ಅದೇ ಶೋನಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದರು. ಅದಾದ ಮೇಲೆ ಈ ದೊಡ್ಡ ಜನಪ್ರಿಯತೆಯನ್ನು ಬಳಸಿಕೊಂಡು ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಆಫರ್ಸ್ ಬಂತು. ವಿದೇಶಗಳಲ್ಲೂ ಕೂಡ ಹನುಮಂತು ಹಲವು ಕಾರ್ಯಕ್ರಮಗಳನ್ನು ಕೊಟ್ಟರು. ಒಂದೊಂದು ಕಾರ್ಯಕ್ರಮಕ್ಕೂ ಲಕ್ಷಾಂತರ ರೂಪಾಯಿ ಸಂಭಾವನೆ ಪಡೀತಾರೆ. ಜೊತೆಗೆ ರಿಯಾಲಿಟಿ ಶೋ ಮುಖಾಂತರ ಬಂದಷ್ಟು ಹಣವನ್ನು ಕೂಡ ಸಾಕಷ್ಟು ಮಾಡಿಕೊಂಡಿದ್ದಾರೆ. ಇದೀಗ ಬಿಗ್ ಬಾಸ್ನಲ್ಲೂ ಭಾಗಿಯಾಗಿದ್ದಕ್ಕೂ ಲಕ್ಷ ಪೇಮೆಂಟ್ ಕೂಡ ಪಡೀತಾರೆ. ಇಷ್ಟೆಲ್ಲ ಯಾಕೆ? ಹನುಮಂತನ ಮನೆಯವರು ಕೂಡ 50ರಿಂದ 100 ಕುರಿ ಸಾಕಿದ್ದಾರೆ. ಅದ್ರ ಬೆಲೆನೇ 10ರಿಂದ 20 ಲಕ್ಷ. ಹೀಗೆಲ್ಲ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ. ಆದರೆ ಅಲ್ಲಿಗೆ ನಾವು ಹೋದಾಗ ನಾವು ನೋಡಿದ್ದನ್ನು ಹೇಳಿಬಿಡ್ತೀನಿ. ಹನುಮಂತು ಭಾರಿ ಹಣವಂತ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಅನೇಕರು ಆರೋಪಗಳನ್ನು ಮಾಡ್ತಾರೆ. ಜೊತೆಗೆ ಒಂದಿಷ್ಟು ಆತ ದುಡ್ದಿದ್ದ ಆತನಿಗೆ, ಆದರೆ ನಿಜಕ್ಕೂ ಕೂಡ ಅವರು ಅಷ್ಟು ಶ್ರೀಮಂತಿಕೆ ಕುಟುಂಬದಲ್ಲಿದ್ದಾರಾ? ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ನಿಜಕ್ಕೂ ಕೂಡ ಇದೆಯಾ? ಅಥವಾ ಅವ್ರ ತಾಯಿ ಹೇಳಿದಂತೆ ಆರ್ಥಿಕ ಸಮಸ್ಯೆ ಆಗಿದೆಯಾ? ಅಥವಾ ಅನುಕಂಪವನ್ನು ಗಿಟ್ಟಿಸೋಕೆ ಈ ರೀತಿ ಮಾಡಿದ್ರಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ. ನಾನು ಅವ್ರ ಮನೆ ಹೋದಾಗ ಅವ್ರ ಮನೆ ಮುಂದೆ ಒಂದು ಕಾರ್ ಕಾಣ್ತಾ ಇತ್ತು. ಆರಂಭದಲ್ಲಿ ನಾವು ನೋಡಿದ ತಕ್ಷಣ, ಜೊತೆಗೆ ಆ ಮನೆಯನ್ನು ನೋಡಿದಾಗ, ವಿನ್ಯಾಸವನ್ನು ನೋಡಿದಾಗ ಸರಳ ಸುಂದರ ಮನೆ, ಜೊತೆಗೆ ಒಂದಿಷ್ಟು ಸಿಮೆಂಟಿನ ಮನೆ ಅಂತಲೇ ಹೇಳ್ಬೋದು ನೀವು. ಬಿಲ್ಡಿಂಗ್ ಅಂದರೆ ಒಂದು ಸಿಂಗಲ್ ಅವ್ರ ಬಿಲ್ಡಿಂಗ್ ಅದು. ಆ ಮನೆಯನ್ನು ನೋಡಿದಾಗ ಯಾರಿಗೇ ಆಗಲಿ ಒಂದಿಷ್ಟು ಹಣವಂತರು ಅಂತ ಸಹಜವಾಗಿ ಅನಿಸುತ್ತೆ. ಆದರೆ ಅವ್ರ ಮನೆ ಮುಂದೆ ಒಂದು ಕಾರ್ ಕಾಣುತ್ತೆ. ಹಾಗಾದರೆ ಹನುಮಂತು ಕಾರ್ ಕೂಡ ಹೊಂದಿದ್ದಾರೆ, ಅದನ್ನು ಕೂಡ ತನ್ನ ದುಡ್ಡಿನಲ್ಲೇ ತೆಗೆದುಕೊಂಡಿದ್ದಾರೆ, ಸಂಪಾದಿಸಿದ ದುಡ್ಡಿನಲ್ಲಿ ಅಂತ. ನಾವು ಅದ್ರ ಬಗ್ಗೆ ಅವ್ರ ಊರಿನವರು ಕೂಡ ಕೇಳಿದ್ವಿ ಖುದ್ದಾಗಿ. ಜೊತೆಗೆ ಅವರ ಮನೆಯವ್ರನ್ನೂ ಕೂಡ ಕೇಳಿದ್ವಿ. ಜೊತೆಗೆ ಅವರ ಸ್ನೇಹಿತರನ್ನು ಕೂಡ ಕೇಳಿದ್ವಿ, ಕ್ರಾಸ್ ಚೆಕ್ ಮಾಡಿದ್ವಿ. ಅದು ಸವಣೂರು ತಾಲೂಕಿನ MLA ಅವರು ಈ ಸರಿಗಮಪ ಶೋ ನಂತರ, ಜೊತೆಗೆ ಅವರ ಪ್ರಖ್ಯಾತಿಯನ್ನು ನೋಡಿದ ನಂತರ MLA ಅವರು ಗಿಫ್ಟಾಗಿ ಕೊಟ್ಟಿದ್ರಂತೆ. ಅದು ಕೂಡ ಬ್ರೀಝಾ ಟಾಪ್ ಎಂಡ್ ವೆಹಿಕಲ್ಲು. ಅಂದರೆ ನೀವು ಅದರ ಅಂದಾಜು ಒಂದು 16ರಿಂದ 18 ಲಕ್ಷದ ಕಾರ್ ಇರ್ಬೋದು. ಭಾಳ ಜನ ಹನುಮಂತನ ಸಾಚತನದ ಬಗ್ಗೆಯೂ ಭಾಳಷ್ಟು ಪ್ರಶ್ನೆ ಮಾಡ್ತಾರೆ. ಮನೆ ಮಂದಿಗಷ್ಟೇ ಅಲ್ಲ, ನೋಡುಗರಿಗೂ ಕೂಡ ಕೊಂಚ ಅನುಮಾನ ಇದ್ದೇ ಇರುತ್ತೆ. ನಿಜಕ್ಕೂ ಮುಗ್ಧನ ಅಥವಾ ಮುಗ್ಧನಂತೆ ಆಟ ಆಡುವ ಕಿಲಾಡಿನ ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಆದರೂ ಇವತ್ತಿಗೂ ಹನುಮಂತು ಅದ್ರ ಗುಟ್ಟನ್ನು ಯಾಕೆ ಬಿಟ್ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಈ ಬಗ್ಗೆಯೂ ಕೂಡ ನಾವು ಅದೇ ಬಡ್ನಿ ಗ್ರಾಮದಲ್ಲಿ ಹನುಮಂತರಾಯನ ಗುಡಿಯಲ್ಲಿ ಸೇರ್ತಕ್ಕಂಥ ಈ ಭಜನೆ ಕಾರ್ಯಕ್ರಮದ ಟೀಮ್ನವ್ರನ್ನೂ ಕೂಡ ಪ್ರಶ್ನೆ ಮಾಡಿದ್ವಿ. ಅದೇ ಊರಿನಲ್ಲಿ ಹನುಮಂತರಾಯನ ಗುಡಿ ಇದೆ. ಅಲ್ಲಿ ಆ ಭಜನೆ ಮಾಡೋ ಸಂಘದವರು ಎಲ್ಲರೂ ಕೂಡ ಪ್ರತಿ ವಾರ ಶನಿವಾರ ಭಜನೆ ಮಾಡೋ ಜಾಗ ಅದು. ಅಲ್ಲಿ ಹನುಮಂತು ಬೇರೆ ಯಾವ ಕಾರ್ಯಕ್ರಮಗಳು ಇಲ್ಲದೆ ಇದ್ದರೂ ಕೂಡ ಅಲ್ಲೇ ಹೋಗಿ ಕೂರ್ತಾರೆ, ಭಜನೆ ಮಾಡ್ತಾರೆ. ಅಲ್ಲಿಗೆ ಇಡೀ ಊರಿನವ್ರನ್ನೆಲ್ಲ ಅಲ್ಲಿ ಸೇರ್ತಾರೆ, ಆ ಭಜನೆಯನ್ನು ಕೇಳ್ತಾರೆ. ಇದು ಒಂದು ಅಲ್ಲಿನ ಸಂಪ್ರದಾಯ ಈಗಲೂ ಕೂಡ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಹನುಮಂತು ಅವರು ಪ್ರತಿ ವಾರವೂ ಕೂಡ ತಪ್ಪದೆ ಹಾಜರಾಗ್ತಾರೆ, ಬೇರೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೇ ಇದ್ದರೆ. ಜೊತೆಗೆ ಊರಿನವ್ರನ್ನೆಲ್ಲರೂ ಕೂಡ ನಾವು ಮಾತನಾಡಿಸಿದ್ದಾಯಿತು. ಒಂದು ದುಶ್ಚಟ ಇಲ್ಲ, ಖಾಲಿ ಸೈಕಲ್ನಲ್ಲಿ ಊರು ತಿರುಗ್ತಾನಂತೆ. ಊರು ಅಂದರೆ ಅದೇ ಊರಿನೊಳಗೆ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡೋದು, ಜೊತೆಗೆ ಅವ್ರ ಗೆಳೆಯರ ಜೊತೆಗೆ ಒಂದಿಷ್ಟು ತಿರುಗಾಡೋದು, ಬಿಟ್ಟರೆ ಕುರಿ ಕಾಯೋದು, ಇಷ್ಟೇ ನಿತ್ಯದ ಕೆಲಸ. ಮನೆಯಲ್ಲಿನ ಕಾರ್ ಚಲಾಯಿಸೋಕ್ಕೂ ಕೂಡ ಇದೇ ಹನುಮಂತವ್ರಿಗೆ ಬರೋದಿಲ್ಲ. ಅದೇ ಊರಿನ ಒಬ್ಬ ಗೆಳೆಯನಿಗೆ ಹೇಳ್ತಾರೆ. ಆತ ಕಾರ್ಯಕ್ರಮ ಇದ್ದಾಗ ಅವನೇ ಡ್ರೈವರ್ ಆಗು ಕೂಡ ಕೆಲಸವನ್ನು ಮಾಡ್ತಾನೆ.
ಇನ್ನು ಅವ್ರ ಮನೆಯಲ್ಲೂ ಕೂಡ ಅಷ್ಟೇ ಲಮಾಣಿ ಕುಟುಂಬದ ಸಂಸ್ಕೃತಿ ಸಂಪ್ರದಾಯ ಇಂದಿಗೂ ಅವ್ರ ಮನೇಲಿ ಜೀವಂತವಾಗಿದೆ. ಇಂದಿನ ಹೊಸತನಕ್ಕೆ ಅವರು ಒಗ್ಗಿಕೊಂಡಿಲ್ಲ. ಇಂದಿಗೂ ಅವ್ರ ಮನೆ ಹಿತ್ತಲಿರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲವೂ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳ ಮನೆಯಂತೆ ಕಾಣಸಿಗುತ್ತೆ. ಮನೆ ತುಂಬ ಹನುಮಂತು ತಾಯಿಯ ಮೊಮ್ಮಕ್ಕಳೇ ಓಡಾಡ್ತಿರ್ತವೆ. ಕೊನೆಗೆ ನಮ್ಮ ಸಂದರ್ಶನ ಮುಗಿದ ಮೇಲೆ ಆ ತಾಯಿ ಗಿರಣಿಗೆ ಹೋಗಿ ಹಿಟ್ಟನ್ನು ಮಿಷನ್ಗೆ ಹಾಕಿಸ್ಕೊಂಡು ಬರಬೇಕು ಅಂತ ಹೊರಟು ನಿಲ್ತು. ಆದರೆ ಯಾವ ಬೈಕು ಸಹಾಯವೂ ಇಲ್ಲದೆ ಸರಳವಾದ ಬಂಡಿ ಗಾಲಿಯಲ್ಲೇ ತಳ್ಕೊಂಡು ಕೂಡ ಹೋದರು. ಇದು ಕೂಡ ನಾ ಕಂಡಂಥ ದೃಶ್ಯಗಳು. ಇಲ್ಲಿಯೂ ಕೂಡ ಯಾವುದನ್ನು ಕೂಡ ಸುಳ್ಳು ತಗಾದೆ ಅಥವಾ ಅವರ ಅಡುಗೆ ಮನೆಯಿಂದ ಹಿಡಿದ್ಬೋದು, ಜೊತೆಗೆ ಅವ್ರ ಮನೆಯ ಹಿತ್ತಲು ಇರ್ಬೋದು, ಅವ್ರ ಮನೆಯ ಮುಂಭಾಗದ ಬೀದಿಗಳು ಇರ್ಬೋದು, ಎಲ್ಲವೂ ಕೂಡ ಹಿಂದು ಉಳಿದ ಒಂದು ರೀತಿಯ ಮನೆಯ ವಾತಾವರಣದಂತೆ ಕಾಣಸಿಕ್ತು. ಜೊತೆಗೆ ಅವರು ಲಮಾಣಿ ಜೊತೆಗೆ ತಾಂಡ್ಯದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅದು ಇನ್ನೊಂದಿಷ್ಟು ವಿಶೇಷ. ಎಲ್ಲ ಊರಲ್ಲೂ ಆ ಥರದ ಒಂದಿಷ್ಟು ತಾಂಡ್ಯಗಳು ಅಂತ ಇರುತ್ತೆ. ಅಂದರೆ ಈ ಯಾರಿಗೆ ಲಮಾಣಿ ಅವರಿಗೆ ಅವ್ರನ್ನೆಲ್ಲರೂ ಕೂಡ ಊರು ಹೊರಗೆ ಒಂದಿಷ್ಟು ಭಾಗದಲ್ಲೇ ಅವರು ಪ್ರತ್ಯೇಕವಾಗಿ ನೆಲೆಸಿರ್ತಕ್ಕಂಥ ಭಾಗಗಳು. ಇನ್ನು ಈಗ ಪ್ರಸ್ತುತ ಸಂದರ್ಭದಲ್ಲಿ ಇದಿಷ್ಟು ನಾ ಕಂಡಂತೆ ಇನ್ನು ನೀವು ನಿರ್ಧಾರ ಮಾಡ್ಬೋದು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ. ಈ ಕಳೆದ 4-5 ದಿನಗಳಿಂದ ಬಿಗ್ ಬಾಸ್ ಮನೆಯೊಳಗಿರ್ತಕ್ಕಂಥ 9 ಮಂದಿ ಸ್ಪರ್ಧಿಗಳ ಕಣ್ಣು ಯಾವಾಗಲೂ ಫಿನಾಲೆ ಟಿಕೆಟ್ ಮೇಲೆ ಇತ್ತು. ಈ ಬಾರಿ ಆ ರೀತಿಯಾದಂಥ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಡೈರೆಕ್ಟು ಫಿನಾಲೆಗೆ ಟಿಕೆಟ್ ಸಿಗುತ್ತೆ ಅಂತ, ಟಿಕೆಟ್ ಫಿನಾಲೆ ಅಂತ. ಎಲ್ಲ ರೇಸ್ನಲ್ಲೂ ಕೂಡ ಎಲ್ಲರೂ ಇದ್ದರು. ಆದರೆ ಈ ಬಾರಿ ಇದೇ ನೇರವಾಗಿ ಕ್ಯಾಪ್ಟನ್ ಆಗಿದ್ದಂಥ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿ ಆದರೆ ತ್ರಿವಿಕ್ರಮ್, ಹನುಮಂತು, ಭವ್ಯಗೌಡ ಅವರು ಹಲವು ಟಾಸ್ಕ್ಗಳನ್ನ ಆಡಿ ಗೆದ್ದು ಟಿಕೆಟ್ ಫಿನಾಲೆ ರೇಸಿಗೆ ಬಂದಿದ್ದರು. ಅಂತಿಮವಾಗಿ ಈ 4ರಲ್ಲಿ ಹನುಮಂತು ಗೆಲುವನ್ನು ಸಾಧಿಸಿದ್ದಾರೆ. ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂಥ ಟಿಕೆಟ್ ಫಿನಾಲೆ ಟಾಸ್ಕನ್ನು ಬಹಳ ರೋಚಕವಾಗಿ ವಿನ್ಯಾಸ ಮಾಡಿದ್ರು. ಹಗ್ಗಗಳಿಂದ ಮಾಡಿದ ಚೌಕಟ್ಟಿಗೆ ಒಂದಷ್ಟು ಬೀಗದ ಕೀಲಿಗಳನ್ನು ಕಟ್ಟಲಾಗಿತ್ತು. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಅಲ್ಲಿರೋ ಅಷ್ಟೂ ಬೀಗದ ಕೀಲಿಗಳನ್ನು ಬಿಚ್ಚಿಕೊಂಡು ನಂತರದ ಕೀಲಿಗಳಲ್ಲಿ ಸರಿಯಾದ ಕೀಲಿಯಿಂದ ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿದ್ದ ಟ್ರಂಕ್ ಬೀಗನ್ನು ತೆರಿಬೇಕಾಗಿತ್ತು. ಇದು ಆ ಗೇಮ್ನ ಒಂದು ವಿನ್ಯಾಸ, ಈ ರೀತಿಯಾಗಿ ಆಡಬೇಕು ಅಂತ. ಆ ಟ್ರಂಕ್ನಲ್ಲಿದ್ದ ಬಿಗ್ ಬಾಸ್ ಫಿನಾಲೆ ಬಾವುಟವನ್ನು ತೆಗೆದುಕೊಂಡು ಹಗ್ಗಗಳಿಂದ ಮಾಡಿದ ಚೌಕಟ್ಟಿನ ಮೇಲೆ ಹತ್ತಿ ಅಲ್ಲಿ ಸಿಕ್ಕಿಸ್ಬೇಕಾಗಿತ್ತು. 4 ಸ್ಪರ್ಧಿಗಳು ಇದನ್ನು ಮಾಡಬೇಕಾಗಿತ್ತು. ಅದನ್ನು ಯಾರು ಎಷ್ಟು ಬೇಗ ಮಾಡ್ತಾರೋ ಅಂತ. ಭವ್ಯ ಅವರು 3 ನಿಮಿಷ 22 ಸೆಕೆಂಡ್ ತೆಗೆದುಕೊಂಡ್ರೆ, ರಜತ್ ಅವರು 3 ನಿಮಿಷ 49 ಸೆಕೆಂಡ್ ತೊಗೊಂಡ್ರು. ಜೊತೆಗೆ ತ್ರಿವಿಕ್ರಮ್ ಅವರು 2 ನಿಮಿಷ 29 ಸೆಕೆಂಡು. ಕೊನೆಯದಾಗಿ ಹನುಮಂತ್ ಅವರು 2 ನಿಮಿಷ 27 ಸೆಕೆಂಡ್. ಈ ಅಂತರದಿಂದ ಅವರು ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಅವರಿಗೆ ಸಿಕ್ಕಿಬಿಡ್ತು. ಇದು ಕೊನೆಗೂ ಕೂಡ ಒಬ್ಬ ಮುಗ್ಧ, ಜೊತೆಗೆ ಡ್ರಾಮಾ ಮಾಡ್ತಾರೆ ಅಥವಾ ಡ್ರಾಮಾ ಆರ್ಟಿಸ್ಟ್ ಅವರು, ಅವ್ರಿಗೆಲ್ಲದೂ ಗೊತ್ತು, ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಹನುಮಂತ್ ಅವರು. ಅದ್ರ ಜೊತೆಗೆ ಹಳ್ಳಿ ಹುಡುಗ ಫಿಸಿಕಲ್ ಫಿಟ್ನೆಸ್ನು ಬಳಸ್ಕೊಂಡು ಈ ಆಟದ ಮುಖಾಂತರ ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಅಂತೂ ಸಿಕ್ಕಿದೆ. ಬಟ್ ಗೆಲ್ಬೋದಾ ಇಲ್ವಾ ಅನ್ನೋದು ಜನರ ಮತಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆದರೆ ಎಷ್ಟು ಲಕ್ಷಾಂತರ ದುಡ್ಡು ಮಾಡಿದ್ದಾರೆ ಅನ್ನೋ ಅನುಮಾನಗಳಿಗೆ ಕೆಲವೊಂದು ಮಾಹಿತಿಗಳ ಮುಖಾಂತರ ಸ್ಪಷ್ಟೀಕರಣ ಕೊಡೋ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಇದೇ ರೀತಿಯಾದಂಥ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.